ನಾನು ಉಡುಪಿಯಲ್ಲಿ ಪರ್ಯಾಯದ ಸಂಭ್ರಮ ಅದರ ಗುತ್ತಿಗೆ ಮಠದ ಎದುರು ಇದ್ದೇನೆ. ನಾನೀಗ ಇಲ್ಲಿ ವಿಶ್ವಗೀತ ಪರ್ಯಾಯ ಈಗಾಗಲೇ ಮುಗಿದು 4 ದಿವಸ ಆಗಿದೆ. ಆದರೂ ನಮ್ಮ ಉಡುಪಿಯಲ್ಲಿ ಅದರ ಸಂಭ್ರಮ ಇನ್ನೂ ಅದರ ಹವಾ ಅಂತ ಏನು ಹೇಳ್ತೇವೋ ಅದು ಇನ್ನೂ ಮುಗಿಲಿಲ್ಲ. ಯಾಕೆಂದರೆ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆವಾಗವಾಗ ನಡೀತಾ ಇರ್ತದೆ. ಡೈಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಗ್ತಾನೇ ಇದೆ. ಆ ಸಂಭ್ರಮದಲ್ಲೇ ನಾವು ಇನ್ನೂ ಇದ್ದೇವೆ. ಇನ್ನೂ ತುಂಬ ವಿಶೇಷ ಅಂದರೆ ಇಲ್ಲಿನ ಖಾದ್ಯಗಳು ಅದು ತುಂಬಾ ಮೊನ್ನೆ 1 ವಾರದಿಂದ ತುಂಬ ಚೆನ್ನಾಗಿ ಎಲ್ಲರೂ ಸಂಭ್ರಮಿಸಿದ್ದೇವೆ. ನೋಡಿ, ಇವತ್ತು ನಾನು ಗುತ್ತಿಗೆ ಮಠದ ಎದುರಿದ್ದೇನೆ. ನಾವು ಒಂದು ಸತಿ ರೌಂಡ್ ಹಾಕಿ ಬರೋಣ ದೇವಸ್ಥಾನದ ಒಳಗೆ, ಮಠದ ಒಳಗೆ. ಉಡುಪಿ ಜಗದೊಡೆಯ ಶ್ರೀಕೃಷ್ಣನಿಂದ ಪ್ರಸಿದ್ಧವಾದದ್ದು. ಮಧ್ವಾಚಾರ್ಯರು ಶ್ರೀಕೃಷ್ಣನ ಪ್ರತಿಷ್ಠಾಪನೆಯನ್ನು ಗೊಳಿಸಿದ್ದಾರೆ ಮತ್ತು ಕೃಷ್ಣನ ಪೂಜೆಗೆ ಯತಿಗಳನ್ನು ನೇಮಿಸಿ 8 ಮಠಗಳನ್ನು ಸ್ಥಾಪಿಸಿದ್ದಾರೆ. ಪ್ರತಿ 2 ವರ್ಷಕ್ಕೊಮ್ಮೆ ಒಂದೊಂದು ಮಠದವರು ಶ್ರೀಕೃಷ್ಣನ ಪೂಜೆಯ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವ ವಿಶಿಷ್ಟ ಪದ್ಧತಿ ಉಡುಪಿಯಲ್ಲಿದೆ. ಮೊದಲು ಶ್ರೀಕೃಷ್ಣ ಮಠದ ಬಡಗು ಮಾಳಿಗೆಯಲ್ಲಿಯೇ 8 ಯತಿಗಳು ಇದ್ದು 2 ತಿಂಗಳಿಗೊಮ್ಮೆ ಪೂಜಾ ಅಧಿಕಾರ ಬದಲಾಗುತ್ತಿತ್ತು. ಮಧ್ವಾಚಾರ್ಯರ ಕಾಲದಲ್ಲಿ ಸೋದೆ ವಾದಿರಾಜ ತೀರ್ಥರ ಕಾಲದಿಂದ ಪೂಜೆಯ ಅವಧಿ 2 ವರ್ಷಕ್ಕೆ ವಿಸ್ತರಿಸಲ್ಪಟ್ಟಿದೆ. ಪ್ರತಿ 2 ವರ್ಷಕ್ಕೊಮ್ಮೆ ಒಂದೊಂದು ಮಠದ ಯತಿಗಳು ಪೂಜಾ ಅಧಿಕಾರವನ್ನು ಪಡೆಯುತ್ತಿದ್ದಾರೆ. ಈ ರೀತಿ ಒಂದು ಮಠದಿಂದ ಇನ್ನೊಂದು ಮಠಕ್ಕೆ ಪೂಜೆಯ ಅಧಿಕಾರದ ಹಸ್ತಾಂತರವೇ ಪರ್ಯಾಯ ಅಂತ ಕರಿತೇವೆ. ಉಡುಪಿ ಪರ್ಯಾಯ ಉತ್ಸವಕ್ಕೆ ಪ್ರಸಿದ್ಧವಾಗಿದೆ. ಜಗತ್ತಿನಾದ್ಯಂತ ಭಕ್ತರು ಇಲ್ಲಿಗೆ ಬರ್ತಾ ಇದ್ದಾರೆ. ಸುಮಾರು 800 ವರ್ಷಗಳ ಮಾಧ್ವ ಇತಿಹಾಸವೂ ಕೂಡ ಇದೆ. ಈ ಸಲದ ಪರ್ಯಾಯ 252ನೇ ಪರ್ಯಾಯ. ಸುಮಾರು 504 ವರ್ಷದಿಂದ 2 ವರ್ಷಕ್ಕೊಮ್ಮೆ ಪರ್ಯಾಯದ ಪೂಜಾ ಪದ್ಧತಿ ವಾದಿರಾಜರಿಂದ ಆರಂಭವಾಗಿದೆ. ಬರೀ 2 ತಿಂಗಳಲ್ಲಿ ತಮ್ಮ ಸಿದ್ಧಾಂತವನ್ನು ಪ್ರತಿಪಾದಿಸಲಿಕ್ಕೆ ಆಗಲಿ, ಶಿಷ್ಯರನ್ನು ಸಂಪರ್ಕಿಸಲಿಕ್ಕೆ, ದೇಶಾಂತರ ಪರ್ಯಟನೆ ಮಾಡಲಿಕ್ಕೆ ಅನುಕೂಲವಾಗುವುದಿಲ್ಲ ಅನ್ನೋ ಕಾರಣಕ್ಕೆ ಈ ಅವಧಿಯನ್ನು ವಾದಿರಾಜರು 2 ವರ್ಷಕ್ಕೆ ವಿಸ್ತರಿಸಿಕೊಂಡಾಗ ಒಬ್ಬೊಬ್ಬ ಯತಿಗೂ 14 ವರ್ಷ ದೇಶಾಂತರ ಮಾಡಿಕೊಂಡು ಭಕ್ತರನ್ನು, ಅನುಯಾಯಿಗಳನ್ನು ಮಧ್ವತತ್ವದ ಮೂಲಕ ಪ್ರಚಾರ ಮಾಡಲಿಕ್ಕೆ ಅನುಕೂಲವಾಗುವಂತೆ 2 ವರ್ಷಕ್ಕೊಮ್ಮೆ ಪರ್ಯಾಯದ ಪದ್ಧತಿಯನ್ನು ತಂದರು. ಇವತ್ತು ಪರ್ಯಾಯಕ್ಕೆ ಒಂದು ವಿಶಿಷ್ಟವಾದ ಸ್ಥಾನ ಸಿಕ್ಕಿದೆ. ಅದರ ವ್ಯಾಪ್ತಿ ವಿಶಾಲವಾಗಿದೆ. ಕೇವಲ ಪೂಜೆಯ ಅಧಿಕಾರ ಮಾತ್ರವಲ್ಲದೆ ಅದನ್ನು ಊರ ಜನರು ಸಂಭ್ರಮಿಸುವಂತಹ ನಿತ್ಯೋತ್ಸವ ಕೃಷ್ಣನಿಗೆ ಸಲ್ತಾ ಇದೆ. ಸಾಂಸ್ಕೃತಿಕ, ಆಧ್ಯಾತ್ಮಿಕ, ಕಲೆ, ಜ್ಞಾನಪೂರ್ಣ ಕಾರ್ಯಕ್ರಮಗಳ ಮೂಲಕ ಶ್ರೀಕೃಷ್ಣನನ್ನು ಒಲಿಸಿಕೊಳ್ಳುವುದಕ್ಕೆ ಎಲ್ಲರೂ ತಮ್ಮ ಶಕ್ತಿ ಮೀರಿ ಶ್ರಮಿಸಿಕೊಂಡು ಆ ಜಗದ ಒಡೆಯನ, ಅಲಂಕಾರ ಪ್ರಿಯನ, ಉತ್ಸವ ಪ್ರಿಯನ ಶ್ರೀಕೃಷ್ಣನ ಆರಾಧನೆಯನ್ನು ಉಡುಪಿಯಲ್ಲಿ ಜರುಗ್ತಾ ಇದೆ. ಈ ಬಾರಿ ಪುತ್ತಿಗೆ ಮಠಕ್ಕೆ ಪೂಜೆಯ ಹಸ್ತಾಂತರವಾಗಿದೆ. ಪುತ್ತಿಗೆ ಮಠದ ಪರಮಪೂಜ್ಯ ಶ್ರೀ ಸುಗುಣೇಂದ್ರ ತೀರ್ಥರು ಅವರ ಶಿಷ್ಯ ಶ್ರೀ ಸುಶೀಂದ್ರ ತೀರ್ಥರವರೊಂದಿಗೆ ವೈಭವದಿಂದ ಪರ್ಯಾಯವನ್ನು ನಡೆಸಿದ್ದಾರೆ. ಹಾಗೆ ದಿನನಿತ್ಯದ ಪೂಜೆಯ ಉತ್ಸವಗಳಲ್ಲಿ ಕರ್ತವ್ಯ ನಿರತರಾಗಿದ್ದಾರೆ. ಈ ಸಲದ ಪರ್ಯಾಯದಲ್ಲಿ ಉಡುಪಿಯಲ್ಲಿ ಒಂದು ವಿಶೇಷತೆ ಏನಂದರೆ, ನಮ್ಮ ಉಡುಪಿಯ ಆಸುಪಾಸಿನಲ್ಲಿ ಒಂದು ಚಾಟ್ ಐಟಮ್ನ ಒಂದು ಶಾಪನ್ನು ಇಟ್ಟಿದ್ರು. ಅದರಲ್ಲಿ ಬಗೆ ಬಗೆಯ ಚಾಟ್ ಐಟಮ್ಗಳನ್ನು ಮಾಡಿದ್ರು. ಅದರಲ್ಲಿಯೂ ಒಂದು ವಿಶೇಷವಾದ ಚಾಟ್ ಏನಂದರೆ, ಅದು ಹೆಸರು ಕೂಡ ತುಂಬ ವಿಭಿನ್ನವಾಗಿತ್ತು. ಅದನ್ನು ನಾವು ಟೇಸ್ಟ್ ಮಾಡಿದ ಮೇಲೆ ಅಂತೂ ತುಂಬಾ ಮಾತಾಡಲಿಕ್ಕಿಲ್ಲ, ಅಷ್ಟು ಒಳ್ಳೆಯ ಟೇಸ್ಟ್ ಅದು. ನಾವು ಯಾರೂ ಅದನ್ನು ಐಡಿಯಾ ಕೂಡ ಮಾಡಿರಲಿಲ್ಲ, ಈ ಥರ ಒಂದು ಸಿಂಪಲ್ ಆಗಿ ಇದನ್ನು ಮಾಡ್ಬೋದು ಅಂತ. ಆ ಐಟಮ್ ತುಂಬ ಸಿಂಪಲ್ ಆಗಿ ಮತ್ತು ತುಂಬ ಟೇಸ್ಟಿಯಾಗಿತ್ತು. ಅದನ್ನು ಟೇಸ್ಟ್ ಮಾಡಿದವರೆಲ್ಲ ಖಂಡಿತ ಈಗಾಗಲೇ ಎಲ್ಲರೂ ಹೋಗಿ ಮನೆಯಲ್ಲಿ ಅದನ್ನು ಮಾಡಿರ್ತಾರೆ. ಅದೇ ರೀತಿ ನಾನು ಕೂಡ ಅದನ್ನೀಗ 1 ವಾರದಲ್ಲಿ 3 ಸರ್ತಿ ಮನೆಯಲ್ಲಿ ಮಾಡಿ ಟ್ರೈ ಮಾಡಿದ್ದೇನೆ. ಮಕ್ಕಳಿಗೆ ಮತ್ತು ಎಲ್ರಿಗೂ ಇದು ತುಂಬಾ ಇಷ್ಟ ಆಯಿತು. ಹಾಗೆ ಅದನ್ನು ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡುವ ಅಂತ ಹೇಳಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೇನೆ. ಅದಕ್ಕೆ ನಾನು ಈ ಪುತ್ತಿಗೆ ಮಠಕ್ಕೆ ನಿಮ್ಮನ್ನೊಮ್ಮೆ ಒಂದು ಝಲಕನ್ನು ತೋರಿಸುವ ಅಂತ ಹೇಳಿ ಇಲ್ಲಿಯೂ ಕೂಡ ಬಂದಿದ್ದೇನೆ. ಹಾಗೆ ನನ್ನ ಮುಂದಿನ ಇದರಲ್ಲಿ ನಾನು ಪರ್ಯಾಯದ ಮಹೋತ್ಸವವನ್ನು ಕೂಡ ಸ್ವಲ್ಪ ಅತುಣುಕುಗಳನ್ನು ನಾನು ನಿಮಗೆ ತೋರಿಸ್ಲಿಕ್ಕಿದ್ದೇನೆ. ಅದನ್ನು ಕೂಡ ನೋಡಿ ಎಂಜಾಯ್ ಮಾಡಿ. ಹಾಗೆ ಮತ್ತೆ ನಾನು ಮಾಡಿದಂತಹ ಆ ಸ್ಪೆಷಲ್ ಚಾಟ್ ಏನಿದೆಯಲ್ಲ ಅದನ್ನು ಸಹ ನೀವು ನೋಡ್ತೀರಿ. ಅದನ್ನು ಕೂಡ ನೀವು ನಿಮ್ಮ ಮನೆಯಲ್ಲಿ ನೀವು ಸಹ ಮಾಡಿ ಎಂಜಾಯ್ ಮಾಡಿ. ಮತ್ತು ಸಿಂಪಲ್ ಆಗಿರೋದನ್ನು ಎಲ್ರಿಗೂ ಮಾಡಿ ಹಾಕಿ, ಅದು ನಿಮಗೆ ತುಂಬ ಇಷ್ಟ ಆಗ್ತದೆ. ಹಾಗೆ ಎಲ್ರಿಗೂ ಇಷ್ಟ ಆಗ್ತದೆ. ಇದನ್ನು ಮಾಡಿ ನೀವು ಸವಿಯಿರಿ. ತೋರಿಸ್ತಾ ಇದ್ದೇನೆ, ಬನ್ನಿ
ಉಡುಪಿಯ ಪರ್ಯಾಯ ಉತ್ಸವವನ್ನು ಒಮ್ಮೆ ನೋಡ್ಕೊಂಡು ಬರೋಣ. ಹಾಗೆ ನನ್ನ ಈ ಸಿಂಪಲ್ ಆದ ಚಾಟ್ ಅನ್ನು ಕೂಡ ನೀವು ನೋಡಿ ಎಂಜಾಯ್ ಮಾಡಿ. ಈಗಾಗಲೇ ನೀವೆಲ್ಲ ನಮ್ಮ ಉಡುಪಿಯ ಪರ್ಯಾಯ ಮಹೋತ್ಸವವನ್ನು ಸಂಭ್ರಮಿಸಿದ್ದೀರಿ. ಈಗ ಅಲ್ಲಿನ ಸ್ಪೆಷಲ್ ಚಾಟನ್ನು ಮಾಡಿ ಟೇಸ್ಟ್ ಮಾಡಿ ನೋಡೋಣ ಬನ್ನಿ. ಇದೊಂದು ಸಿಂಪಲ್ ಆದ ಟೇಸ್ಟಿಯಾದ ಚಾಟ್, ಮನೆಯಲ್ಲಿದ್ದ ಐಟಮ್ಸನ್ನು ಉಪಯೋಗಿಸಿಕೊಂಡು ಮಾಡುವಂತಹ ಒಂದು ಸಿಂಪಲ್ ಆದ ಚಾಟ್. ಹೆಸರೇ ವಿಭಿನ್ನವಾಗಿದೆ, ರಸಂ ಚಾಟ್ ಅಂತ. ನಾವು ಮಾಡುವಂತಹ ರಸಂ ಸಾರನ್ನು ಉಪಯೋಗಿಸಿಕೊಂಡು ಮಾಡುವಂತಹದ್ದು. ಇದಕ್ಕೆ ಮುಖ್ಯವಾಗಿ ಸಣ್ಣ ಸಣ್ಣ ಪೂರಿಯ ಬದಲಾಗಿ ತುಕಡಿಯನ್ನು ಉಪಯೋಗಿಸಿಕೊಳ್ತಾ ಇದ್ದೇನೆ. ಹಾಗೆ ಮಿಕ್ಸ್ಚರ್, ಕಟ್ ಮಾಡಿದಂತಹ ನೀರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು ಇವಿಷ್ಟನ್ನು ಹಾಕೊಳ್ಳೋದು. ಪ್ಲೇಟ್ಗೆ ಪೂರಿಯ ಬದಲಾಗಿ ತುಕಡಿಯನ್ನು ಮನೆಯಲ್ಲಿಯೇ ಟೀ ಟೈಮ್ಗೆ ಅಂತ ಮಾಡಿ ಇಟ್ಕೊಂಡಿದ್ರೆ ಅದನ್ನೇ ಬಳಸ್ಕೊಳ್ಬೋದು, ಅಥವಾ ಅಂಗಡಿಯಿಂದ ತುಕಡಿಯನ್ನು ತಂದು ಇಟ್ಕೊಳ್ಬೋದು. ತುಕಡಿಯನ್ನು ಪ್ಲೇಟ್ಗೆ ಹಾಕೊಂಡು ಅದರ ಮೇಲೆ ಬಿಸಿ ಬಿಸಿಯಾದ ಸಾರು, ರಸಮ್ ಅಂತ ಏನು ಹೇಳ್ತೇವೋ ಅದು, ಸಾರು ಖಾರವಾಗಿ ಇಂಗು ಕೊತ್ತಂಬರಿ ಸೊಪ್ಪು ಹಾಕಿ ಕಡಕ್ಕಾಗಿ ಇರಬೇಕು. ಆಗಲೇ ಈ ಚಾಟ್ಗೆ ಸೂಪರ್ ಆದ ಟೇಸ್ಟ್ ಬರೋದು. ಅದರ ಮೇಲೆ ಸೇವು ಅಥವಾ ಮಿಕ್ಸರ್ ಅನ್ನು ಸ್ಪ್ರೆಡ್ ಮಾಡ್ಕೊಳ್ಳೋದು. ಹಾಗೆ ಸಣ್ಣಗೆ ಕಟ್ ಮಾಡಿದಂತಹ ನೀರುಳ್ಳಿ, ಹಾಗೆ ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಉದುರಿಸಿದ್ರೆ ನಮ್ಮ ಸೂಪರ್ ಆದ ಪರ್ಯಾಯದ ಸ್ಪೆಷಲ್ ಚಾಟ್, ರಸಮ್ ಚಾಟ್ ರೆಡಿ ಆಯಿತು ನೋಡಿ. ಸಿಂಪಲ್ ಆದರೂ ಸೂಪರ್ ಆದ ಐಡಿಯಾ ಅಲ್ವಾ? ಸಾರು ತುಕಡಿ ರೆಡಿ ಇದ್ದರೆ ಯಾವಾಗ ಬೇಕಾದರೂ ಮಾಡ್ಕೊಳ್ಬೋದು. ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನಿಮ್ಮೆಲ್ರಿಗೂ ಖಂಡಿತವಾಗಿಯೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆದಲ್ಲಿ ನಿಮ್ಮವರೆಲ್ಲರಿಗೂ ಶೇರ್ ಮಾಡಿ. ಈ ವಿಡಿಯೋಗೊಂದು ಲೈಕ್ ಹಾಗೆ ಶೇರ್, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್.